ಇಲ್ಲಿ ನೋಡಿ ಯಾರಿದ್ದಾರೆ, ದ ಮೈಟಿ ಗೋನ್ಮುಖ್ ರಂಜನ್. ಸೊ ನೀವೇನಾದರೂ ಲಡಾಖ್ ಮಾಡ್ಕೊಳ್ಳೋಕ್ಕೆ ಪ್ಲ್ಯಾನ್ ಇದ್ದರೆ ಸ್ನೇಹಿತರೆ, ಫಸ್ಟ್ ಟೈಮ್ ಬರ್ತಾಯಿರಿ, ಸೆಕೆಂಡ್ ಟೈಮ್ ಬರ್ತಾಯಿರಿ, ಈ ಜಾಗನ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. ಒಂದು 2-3 ಡೇಸ್ ಎಕ್ಸ್ಟ್ರಾ ತೊಗೋಬೋದು ನಿಮಗೆ, ಬಟ್ ದಯವಿಟ್ಟು ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. ತುಂಬ ಚೆನ್ನಾಗಿದೆ ಜಾಗ, ಲೆಸ್ ಕ್ರೌಡೆಡು, ಒಳ್ಳೆ ರೋಡ್ಸು, ಅದಾದಮೇಲೆ ಒಳ್ಳೆ ಸೀನಿಕ್ ರೋಡ್ಸು. ಇನ್ನು 4.5 घंटे में पहुंच जाता है, 4.5 घंटे जल्दी पहुंच जाएगा. ಓಕೆ ಟೋ ಫಿರ್ ಟೀಕ್ ಹೈ, ಥ್ಯಾಂಕ್ ಯು ಸೋ ಮಚ್ ಬೈ. ಓಕೆ ಬೇಗ ಬಿಟ್ಟರೆ ಬಿಡ್ತಾರಂತೆ, ಸೊ ನೋಡೋಣ. ನಮ್ಮ ಲಕ್ಕು 5:30ಗೆ ಹೊರಡ್ಬೇಕಂತೆ. ಆದರೆ ಸುಬಹ ಮೇ नहीं छोड़ेगा, नहीं छोड़ेगा, संडे को छोड़ेगा सुबह में. ओह अच्छा, जल्दी भी नहीं छोड़ेगा? सुबह सुबह छोड़ेगा, जल्दी नहीं छोड़ेगा. ಹೇಳೋದ ಗುರು ಅವಾಗಲೇ ಬೆಳಿಗ್ಗೆ 5 ಗಂಟೆ ಅಂತಲೂ ಹೇಳ್ದವನು, 5-5:30 ಅಂತ. ಸಂಜೆ ಹೇಳಿದ್ನೋ ರಾತ್ರಿ ಹೇಳೋದು ಗೊತ್ತಾಗ್ತಿಲ್ವಲ್ಲ ಇವಾಗ. ಶುಭೋದಯ ಎಲ್ಲರಿಗೂ, ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಸೊ ನಾವು ಇವತ್ತಿದ್ದೀವಿ ಝನ್ಸ್ಕಾರ್ನ ಗೋನ್ಮುಖ್ ರಂಜನ್ನಲ್ಲಿ. ಇದೇ ನಮ್ಮ ಟೆಂಟ್ ಸ್ಟೇ. ಸೊ ಇದ್ರ ಪ್ರೈಸ್ ಡೀಟೇಲ್ಸ್ ಎಲ್ಲ ಹೇಳ್ತೀನಿ. ಅಲ್ಲಿ ಹಿಂದ್ಗಡೆ ಬಾತ್ರೂಮ್ ಇದೆ. ಸೊ ನೋಡಿ, ಆರಾಮಾಗಿ ಒಳ್ಳೆ ನಿದ್ದೆ ಬಂತು. ಡಬಲ್ ಬೆಡ್ಶೀಟ್ ಕೊಡ್ತಾರೆ. ಅದಾದಮೇಲೆ ಹೊರಗಡೆ ವ್ಯೂ ತೋರಿಸ್ತೀನಿ ನೋಡಿ. ಓ ಯಾಕ್ಸ್ ಹಾಯ್, ಗುಡ್ ಮಾರ್ನಿಂಗ್ ಹೇಳಕ್ಕೆ ಬಂದಿದ್ದೀನಿ ನನಗೆ ಬ್ಯೂಟಿ. ಸೊ ಈ ಥರ ಇದೆ ವ್ಯೂ. ಇಲ್ಲಿ ನೋಡಿ ಯಾರಿದ್ದಾರೆ, ದ ಮೈಟಿ ಗೋನ್ಮುಖ್ ರಂಜನ್. ಸೂಪರ್ ಅಲ್ಲ. ಸೊ ಈ ಟೆಂಟ್ಸ್ ಹಿಂದೆನೇ ಗೋನ್ಮುಖ್ ರಂಜನ್ ಪೀಕ್ ಇರೋದು ಆ್ಯಕ್ಚುಲಿ. ಇನ್ನು ಅಲ್ಲಿಂದೆಲ್ಲ ಇನ್ನೊಂದು ಥರ ವ್ಯೂ ಕಾಣಿಸುತ್ತೆ. ಇದು ಹತ್ರ ಇರ್ತಕ್ಕಂಥದ್ದು. ಸೊ ಅಚಿ ಟೆಂಟ್ ಸ್ಟೇಸ್ ಅಂತ ಇದು ಆ್ಯಕ್ಚುಲಿ. ಮತ್ತೇನಪ್ಪ ಅಂತಂದರೆ ಇಲ್ಲಿ ಬಂದರೆ ನೀವು ಆ್ಯಸ್ ಯೂಶಲ್ ಯಾವುದೇ ರೀತಿ ಏನಂತಾರೆ ಲಕ್ಸುರಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ನೀರಾಗಿರ್ಬೋದು, ಫುಲ್ಲು ನೀರಿಗೆ ನಲ್ಲಿ ಹಾಕಿದ್ದಾರೆ, ಬಟ್ ಫುಲ್ ತಣ್ಣೀರಿದೆ. ಅದಾದಮೇಲೆ ಬಿಸಿನೀರಿಗೆ ಸ್ವಲ್ಪ ಕೊಡ್ತಾರೆ, ಮಿನಿಮಲ್ ಬಿಸಿನೀರು ಅಷ್ಟೇ ಕೊಡೋದು. ಅದಾದಮೇಲೆ ಈ ಟೆಂಟ್ ಸ್ಟೇಸ್ದು ಪ್ರೈಸು ನೀವು ಕೇಳಬೇಕು ಅಂತಂದರೆ, ಒಂದು ಟೆಂಟಿಗೆ ನಾವು 3 ಜನ ಇರೋದ್ರಿಂದ 4,000, ಇಬ್ಬರು ಇರೋದ್ರಿಂದ 2,000. ಸೊ ಒಂದು ಟೆಂಟ್ಗೆ ಇಬ್ಬರು ಇರೋದಕ್ಕೆ 3,000 ರೂಪಾಯಿ, ಇನ್ಕ್ಲೂಡಿಂಗ್ ಡಿನ್ನರ್, ಬ್ರೇಕ್ಫಾಸ್ಟ್ ಕೊಡ್ತಾರೆ. ಸೊ ಚೆನ್ನಾಗಿದೆ ಸ್ಟೇ ಮಾತ್ರ. ಆ್ಯಸ್ ಯೂಶುವಲ್ ಗೊತ್ತಲ್ಲ, ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಹೇಳಬೇಕು ಅಂತಂದರೆ. ಸೊ ಇವಾಗ ಹೋಗೋಣ ಒಳಗಡೆ. ಡೈನಿಂಗ್ ಹಾಲ್ ತೋರಿಸ್ತೀನಿ ನಿಮಗೆ. ಯಾವುದೇ ಥರದ ನೆಟ್ವರ್ಕು ಪವರು ಇಲ್ಲ. ಹಿಂದಿನ ದಿವಸನೇ ನಿಮ್ಮದೆಲ್ಲ ಬ್ಯಾಟ್ರೀಸು ಎಲ್ಲ ಚಾರ್ಜ್ ಮಾಡ್ಕೊಂಬನ್ನಿ. ನಾವು ಅದೇ ತಪ್ಪು ಮಾಡಿದ್ದು. ನಾವು ಚಾರ್ಜೇ ಮಾಡಿರಲಿಲ್ಲ, ಅದೇ ಪ್ರಾಬ್ಲಮ್ ಆಗಿದ್ದು. ನೋಡಿಲಿ, ಹಾಂ ಚೆಕ್ ಕ್ಯಾಂಪಿಂಗ್ ಅಷ್ಟೇ, ಏನು ಮಾಡೋಣ. ಇಲ್ಲೇ ಇದೆ ನೋಡಿ ಇಲ್ಲಿ ನೀವು ಸ್ಟೇಸ್ ಬುಕ್ ಮಾಡಬೇಕು ಅಂತ ಹೇಳಿದ್ರೆ ನೋಡಿ, ಇದೇ ನಂಬರ್ಸು ನೋಡಿ, ಇಲ್ಲಿದೆ ಈ ನಂಬರ್. ಯಾವ್ದಾದ್ರು ನಂಬರ್ಸ್ಗೆ ಕಾಲ್ ಮಾಡಿದ್ರೆ, ಇಲ್ಲ ವಾಟ್ಸಪ್ ಮಾಡಬೇಕು. ಕಾಲ್ ಅಥವಾ ವಾಟ್ಸಪ್ ಅಂತ ಕೊಡ್ತಾರೆ, ಮಾಡಿದ್ರೆ ನಿಮಗೆ ನೀವಿಲ್ಲಿ ಸ್ಟೇಸ್ನ ಬುಕ್ ಮಾಡ್ಕೋಬೋದು. ಇಲ್ಲಿ ಮಿನಿಮಲ್ ಸ್ಟೇಸ್ ಇರೋದು, ಜಾಸ್ತಿ ಸ್ಟೇಸೇ ಇಲ್ಲ. ನೀವು ನೋಡ್ಬೋದು ಎಷ್ಟಿದೆ ಅಂತೇಳಿ. ಇಲ್ಲೊಂದಿದೆ, ಅಲ್ಲೊಂದಿದೆ ನೋಡಿ, ಅಲ್ಲೊಂದಿದೆ, ಅಲ್ಲೊಂದು 2 ಇದೆ, ಅಲ್ಲೊಂದು ಸ್ವಲ್ಪ ಇದೆ, ಅಷ್ಟೇ, ಬೇರೆ ಏನಿಲ್ಲ. ಸೊ ಆದ್ದರಿಂದ ಪ್ರೀ ಬುಕ್ಕಿಂಗ್ ಈಸ್ ಮಸ್ಟ್ ಇಲ್ಲಿ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಓ ಕಾಪಿ ರೇಟ್ ಬರುತ್ತೆ ಇವಾಗ, ಬರುತ್ತೆ. ಬ್ಯೂಟಿ ಚೆನ್ನಾಗಿದೆ ಅಲ್ಲ ಜಾಗ ಹೊರಡೆ. ನೋಡಿ ಸ್ನೇಹಿತರೆ, ಇಲ್ಲಿ ಟೇಬಲ್ಗೆ ಕಲ್ಲೇ ಇಟ್ಬಿಟ್ಟವ್ರೆ. ಏನು ಹೇಳಿ, ಕಲ್ಲು ಇಲ್ಲಿ ಚಪ್ಪಡಿ ಕಲ್ಲು. ಏನು ಹೇಳಿ, ಜಾಲಿ ಅಲ್ವಾ. ಜಾಸ್ತಿ ಮಾತಾಡಿದ್ರೆ ಇಲ್ಲಿ ಸಾಂಗ್ ಹಾಕಿದರೆ ಕಾಪಿ ರೇಟ್ ಬಂದ್ಬಿಡುತ್ತೆ. ಸೊ ಇದೇ ನಂಬರು ನೋಡ್ಬೋದು, ಆಚೋ ಕ್ಯಾಂಪಿಂಗ್ ರೆಸ್ಟೋರೆಂಟ್. ಇಲ್ಲಿ ಮೇಲ್ಗಡೆ ಇದೆಯಲ್ಲ ನೋಡಿ, ಇವರೇ ಇಲ್ಲಿ ನೋಡ್ಕೊಳ್ಳೋದು ಓನರು. ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಕ್ಯಾ ಕರ್ನಾ ಹೈ, ವಾಟ್ಸಪ್ ಮೆಸೇಜ್ डालना है? हाँ, आ जाएगा, पता चल जाएगा. अच्छा, कितना कैंप्स है इधर ओवरऑल? 20 मतलब 60 लोग रह सकते हैं एक टाइम पे. अच्छा ನೈಸ್, ಓಕೆ. ಸೊ ಸ್ನೇಹಿತರೆ, ಹೋಗೋಕ್ಕಿಂತ ಮುಂಚೆ ನೋಡಿ, ಇವರ ಟ್ರೆಡಿಷನ್ದು ಒಂದು ಇದನ್ನು ಹಾಕಿದ್ದಾರೆ. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಅವ್ರಿಗೆ. ತುಂಬ ಚೆನ್ನಾಗಿ ನೋಡ್ಕೊಂಡ್ರು, ಒಳ್ಳೆ ಚೆನ್ನಾಗಿ ಮಾತಾಡ್ತಾರೆ, ಜಾಲಿ ಫುಲ್ಲು. ಸೊ ಇವಾಗ ಇಲ್ಲಿಂದ ಹೊರಡೋಣ ಬಾಯ್ಸ್, ಲೆಟ್ಸ್ ಗೋ. ಸೊ ಸ್ನೇಹಿತರೆ, ಈ ಒಂದು ಬ್ಯೂಟಿಫುಲ್ ಜಾಗದಿಂದ ಗೋನ್ಮುಖ್ ರಂಜನ್ ಇಂದ ಹೊರಡ್ತಾ ಇದ್ದೀವಿ. ಸೊ ಒಂದು ಲಾಸ್ಟ್ ಟೈಮ್ ಬಾಯ್ ಹೇಳ್ತಾ ಇಲ್ಲಿಂದ ಹೊರಡೋಣ. ಇಲ್ಲೊಂದು ಎಲ್ಲ ಗ್ರೂಪ್ ಫೋಟೋನೇ ತೊಗೊಳ್ಳಿಲ್ಲ. ಲೆಟ್ಸ್ ಗೋ. ಸ್ಟೇನು ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಇಲ್ಲಿಂದ ಶಿಂಕುಲ
ಜಸ್ಟ್ 30 ಕಿಲೋಮೀಟರ್ಸ್. ಅದಾದಮೇಲೆ ಯಾರೋ 10 ಪಿಚ್ ಮಾಡ್ತಾಯಿದ್ದಾರೆ ಇವಾಗ. ಅದಾದಮೇಲೆ ಮನಾಲಿ 170+. ಅದಾದಮೇಲೆ ಚಂಡೀಗಢ ಎಲ್ಲ ಹತ್ರನೇ ಗುರು ಇಲ್ಲಿಂದ. ಸ್ನೇಹಿತರೆ ಬನ್ನಿ ಬನ್ನಿ ಬನ್ನಿ. ಹಾಂ ಅಣ್ಣ, ಅಕ್ಕ ಗುರು ಇದು ಅಣ್ಣ ಅಲ್ಲ, ಸಾರಿ ಅಕ್ಕ. ಪದಮ್ ಇದೇನಿದು ಹಿಂಗೆ 3 ಜನ ಲೈನಾಗಿ ನಿಂತಾರೆ. ಪದಮ್ 87ನಾ? ಗೋನ್ಬರಂಜನ್ ಹಿಂದೆ ಹೇಗಿದೆ ಅಂತ ನೋಡಿ ಸ್ನೇಹಿತರೆ, ಯಾವ ಥರ ಇದೆ ಅಂತೇಳಿ. ಈ ಕಡೆ ನೋಡಿರಲ್ಲ, ಈ ಕಡೆನೂ ಹೆಂಗಿದೆ ನೋಡಿ, ಆ ಕಡೆ ಈ ಕಡೆ. ಇದು ಒಂದು ತಮ್ಮನೇಗೆ ಒಂದು ತೊಗೊತೀನಿ ರೀ, ಹಿಡಿತೀನಿ ಹಂಗೆ ಗೋಪ್ರಲ್ಲೇ ಸುಮ್ಮನೆ. ಏನು ನಾನೇನು ಮೊಬೈಲಲ್ಲಿ ತೆಗಿಯಲ್ಲ ಇನ್ನು. ಏನಾಯ್ತು ಗುರು ಇಲ್ಲಿ? ತೂ ಅಗರ್ ಮೇರಿ ಏ ಹವಾಯೇ. ಗೋನ್ಬೋಗೆ ಬರೋ ರೋಡು ಕೂಡ ಸಖತ್ತಾಗಿದೆ. ನೀವು ಬೇಗ ಬಂತು ಅಂದರೆ ಒಳ್ಳೆ ಎಂಜಾಯ್ ಮಾಡ್ಬೋದು. ಹೋಗ್ಬೇಕಾದ್ರೆ ಬೇಗ ಹೋದರೆ ಬೇಗ, ಒಂದಾಲ ಬರ್ಬೇಕಾದ್ರೆ ಲೇಟಾಗಿ ಬನ್ನಿ, ಹೋಗ್ಬೇಕಾದ್ರೆ ಬೇಗ ಹೋಗಿ. ನೋಡಿ ಹೆಂಗಿದೆ ಇದು ವ್ಯಾಲೀಸು, ಆ ಕಡೆ ಈ ಕಡೆ ಫುಲ್ ವ್ಯಾಲಿ, 2 ವ್ಯಾಲಿ ಮಧ್ಯದಲ್ಲಿ ರೋಡ್. ಸ್ಟ್ರೈಟ್ ಇದ್ದರೆ ರೋಡ್ ಹೆಂಗಿರುತ್ತಲ್ಲ, ಮಜಾ ಇರುತ್ತೆ. ವಾವ್, ಬ್ಯೂಟಿಫುಲ್ ಆಗಿದೆ, ತುಂಬ ಚೆನ್ನಾಗಿದೆ ರೋಡು. ಟೂರಿಸ್ಟ್ಗೆ ಒಳ್ಳೆ ಇದು ಮಾಡಿದ್ದಾರೆ. ಮಣ್ಣು ಹಂಗೆ ಹೊಡಿತಾಯಿತ್ತು. ನಜ್ಜಿ ನನ್ನ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಆಫ್ ಆಗೋಯ್ತು. ಕರ್ಮ. चेक पॉइंट पे एंट्री करके आए होगे। क्रेटा देखी थी एक काली, वाइट कार का काली काली ब्लैक क्रेटा 2 लोग थे, 4 पता नहीं, एक तो गाड़ी था वो एयर भर रहा था। हाँ वही कितनी दूर था वो? 10 किलोमीटर। ಗೋನ್ಬರಂಜನಿಂದ ವಾಪಸ್ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಬೇಜಾರಾಗ್ತಾಯಿದೆ ನನಗೆ, ಅಳು ಬರ್ತಾಯಿದೆ. ವಾಪಸ್ ಹೋಗ್ತಾ ಇದ್ದೀನಿ ಅಂತ ನನಗೆ ಆಗ್ತಾಯಿಲ್ಲ, ಅಳು ಬರ್ತಾಯಿದೆ ವಾಪಸ್ ಹೋಗ್ಬೇಕಲ್ಲ ಅಂತ. ಇವಾಗ ಎಲ್ಲೂ ನಿಲ್ಸೋ ಅಂಥದ್ದು ಏನು ಇಲ್ವಲ್ಲ ನಮಗೆ, ಡೈರೆಕ್ಟಾಗಿ ಹೊಡೆದ್ಬಿಡೋದು ಅಷ್ಟೇ. ಹೇಗೆ ಡಿಸ್ಕನೆಕ್ಟ್ ಆಗ್ತಾನೆ ಅವರೇ ಬಾಯ್ಸ್. ನೋಡಿ ಸ್ನೇಹಿತರೆ, ನಾವು ಅಲ್ಲಿಂದ ಆ ಬೆಟ್ಟದಿಂದ ಈ ಬೆಟ್ಟಕ್ಕೆ ಬಂದಿದ್ದೀವಿ. ಒಂದು ಬೆಟ್ಟದಿಂದ ಇನ್ನೊಂದು ಬೆಟ್ಟಕ್ಕೆ. ಅದು 49, ಶಿಲ್ಲಿಂಗ್ 165, ನಿಮ್ಮು 205, ಲೇ 239. SD ಕಾರ್ಡೇ ಫುಲ್ಲಾಗಿ ಹೋಗಿತ್ತು. ಸೊ ಎಲ್ಲ ಡಿಲೀಟ್ ಮಾಡಿಕೊಂಡು ಇವಾಗ ಸ್ವಲ್ಪ ಡೇಟಾ ಇದೆ. ಸಕ್ಕತ್ತಾಗಿದೆ ವ್ಯೂ ಮಾತ್ರ. ನದಿ ಬ್ರೀ ಒಂಥರ ಬ್ಲೂಯಿಶ್ ಲೈಟ್ ಸ್ಕೈ ಬ್ಲೂ ನೋಡಿ ಇಲ್ಲಿ, ಸ್ಕೈ ಬ್ಲೂ ಬ್ರೌನು ಎಲ್ಲ ಇದೆ. ಏನು ಹೇಳಿ, ಆ ಮಗುಗೆ ಒಂದು ಜ್ಯೂಸ್ ಇದೆ ನನ್ನ ಹತ್ರ, ಅದನ್ನು ಕೊಟ್ಬಿಟ್ಟು ಬರೋಣ ಪಾಪ. ವೇಸ್ಟ್ ಆಗುತ್ತೆ, ನಮಗೇನು ಬೇಕಾಗಿಲ್ಲ ಇವಾಗ. जूस चाहिए? जूस इधर लीजिए, इधर साइड में ये वाला. ಓ ನಾನು ಆ್ಯಕ್ಚುಲಿ ಎಲ್ಲಾದರೂ ಬೇಕಾಗುತ್ತೆ ಕುಡಿಯೋಣ ಅಂತ ಅಂದ್ಕೊಂಡೆ. ಅನ್ಫಾರ್ಚುನೇಟ್ಲಿ ಎಲ್ಲೂ ಕುಡಿಲಿಲ್ಲ, ಅದಕ್ಕೆ ಮಗು ಕೊಟ್ಬಿಟ್ಟೆ. ನೀವೇನಾದರೂ ಲಡಾಖ್ ಮಾಡ್ಕೊಳ್ಳೋಕ್ಕೆ ಪ್ಲ್ಯಾನ್ ಇದ್ದರೆ ಸ್ನೇಹಿತರೆ, ಫಸ್ಟ್ ಟೈಮ್ ಬರ್ತಾಯಿರಿ, ಸೆಕೆಂಡ್ ಟೈಮ್ ಬರ್ತಾಯಿರಿ, ಈ ಜಾಗನ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. ಒಂದು 2-3 ಡೇಸ್ ಎಕ್ಸ್ಟ್ರಾ ತೊಗೋಬೋದು ನಿಮಗೆ, ಬಟ್ ದಯವಿಟ್ಟು ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. ತುಂಬ ಚೆನ್ನಾಗಿದೆ ಜಾಗ, ಲೆಸ್ ಕ್ರೌಡೆಡು, ಒಳ್ಳೆ ರೋಡ್ಸು, ಅದಾದಮೇಲೆ ಒಳ್ಳೆ ಸೀನಿಕ್ ರೋಡ್ಸು, ಇನ್ನೊಂದು ಬ್ಯೂಟಿಫುಲ್ ಆಗಿದೆ. ಸೊ ನೀವು ಹೆಂಗೆ ಬರಬೇಕು ಅಂತ ಹೇಳಿದ್ರೆ, ನೀವು ಮನಾಲಿಯಿಂದ ಸ್ಟಾರ್ಟ್ ಮಾಡಿ, ಇಲ್ಲ ನಾನು ಶ್ರೀನಗರು ನೋಡಬೇಕು, ಅದಾದಮೇಲೆ ದಾಲ್ ಹೋಗಬೇಕು, ಎಲ್ಲ ನೋಡಬೇಕು ಅಂತ ಹೇಳಿದ್ರೆ ಕಾರ್ಗಿಲ್ಗೂ ಹೋಗಬೇಕು. ಕಾರ್ಗಿಲ್ ವಾರ್ ಮೆಮೋರಿಯಲ್ ಅಂದರೆ ಕಾರ್ಗಿಲಿಗೆ ಬನ್ನಿ. ಕಾರ್ಗಿಲಿಂದ ಡೈವರ್ಷನ್ ತೊಗೊಂಡು ಟುವರ್ಡ್ಸ್ ರಂಗ್ದುಮ್, ಪದುಮ್, ಆಮೇಲೆ ಗೋನ್ಬರಂಜನ್, ತಿರ್ಗಾ ವಾಪಸ್ ಬಂದು ಪದುಮಿಂದ ನೀವು ಲಿಂಗ್ಶೆಡ್ಲಾ ಇಲ್ಲಾಂದರೆ ನಿಮ್ಮೋ ಅಂತೇಳಿ ಒಂದು ಹೊಸ ರೋಡ್ ಆಗಿದೆ, ಆ ಕಡೆಯಿಂದ ಬೇಕಾದ್ರೆ ಬರ್ಬೋದು. ಸ್ವಲ್ಪ ಅಡ್ವೆಂಚರ್ ಆಗಿ ಕೂಡ ಇದೆ. ಇಲ್ಲ ನನಗೇನು ಬೇಡ ಅಂದರೆ ಇದನ್ನು ನೀವು ಸ್ಕಿಪ್ ಮಾಡ್ಬೋದು. ಬಟ್ ಆ ಪಾರ್ಟ್ ಆಫ್ ಲಡಾಖ್ ಕಂಪೇರ್ ಮಾಡಿದ್ರೆ ಈ ಪಾರ್ಟು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಲೆಸ್ ಕ್ರೌಡೆಡು, ಒಳ್ಳೆ ಮಜಾ ಇದೆ ಓಡ್ಸೋಕ್ಕೆ ಗಾಡಿ, ಒಳ್ಳೆ ರೋಡ್ಸು, ಅದೇ ತಾನೇ ಬೇಕಾಗಿರೋದು ನಮಗೆ. ಒಳ್ಳೆ ವ್ಯೂಸು, ಒಳ್ಳೆ ಫೋಟೋಸು, ವೀಡಿಯೋಸು ಎಲ್ಲ ತೊಗೊಬೋದು. ಸೊ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ, ಇದನ್ನು ಒಂದು ಆ್ಯಡ್ ಮಾಡ್ಕೊಳ್ಳಿ ನಿಮ್ಮ ಒಂದು ಲಿಸ್ಟ್ಗೆ ಅಲ್ವಾ, ಮಜಾ ಇರುತ್ತೆ. ನೋಡಿ ಕೆಲಸ ಆಗ್ತಾನೇ ಇರುತ್ತೆ. ನೆನೆ ಯಾರೂ ಕಾಣಿಸಿರಲಿಲ್ಲ, ಇವರೆಲ್ಲ ಕೆಲಸ ಮಾಡ್ತಾನೇ ಇರ್ತಾರೆ ಪಾಪ. ಇವ್ರಿಗೆಲ್ಲ ಮಾಡ್ತಾ ಕಲ್ಗಳು ಬೀಳುತ್ತೋ ಏನು ಕತೆನೋ, ಅದೇ ಬೇಜಾರು. ಕಷ್ಟ ಇದೆ ಲೈಫು, ಏನು ಮಾಡೋಕ್ಕಲ್ಲ, ಎಲ್ಲರಿಗೂ ಕಷ್ಟ ಇದೆ. ಮತ್ತು ಜನ ಏನು ಅಂದ್ಕೊಂಡಿರ್ತಾರೆ ಅಂದರೆ, ನಾವು ಯಾವಾಗಲೂ ರೈಡ್ ಮಾಡ್ತಾಯಿರ್ತೀವಿ ಅಂದ್ಕೊಂಡ್ರೆ, ಇವ್ರಿಗೇನಪ್ಪ ಆರಾಮು, ಎನಿ ಟೈಮ್ ರೈಡ್ ಮಾಡ್ತಾಯಿರ್ತಾರೆ, ಇವ್ರಿಗೇನು ಟೆನ್ಷನ್ ಇಲ್ಲ, ಇವ್ರ ಥರನೇ ನಾವಿರಬೇಕು ಅಂತ ಅಂದ್ಕೊಂಡಿರ್ತೀರ ಅಷ್ಟೇ.
ನಮಗೂ ಎಲ್ಲ ಥರದ ಪ್ರಾಬ್ಲಮ್ಸ್ಗಳು ಕಷ್ಟಗಳು ಎಲ್ಲ ಇರುತ್ತೆ ಸ್ನೇಹಿತರೆ. ನಾವು ಏನು ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ತೀವಲ್ಲ ಅದನ್ನೆಲ್ಲ ನಿಜ ಅಂದ್ಕೊಳಕ್ಕೆ ಹೋಗ್ಬಿಡಿ. ಎಲ್ಲ ಥರ ಕಷ್ಟಗಳು ನಮಗೂ ಇದೆ. ನಾವು ರೈಡ್ ಮಾಡ್ಕೊಂಡು ಬಂದಿದ್ದು ಎಷ್ಟು ಕಷ್ಟ ಇತ್ತು. ರೈಡ್ ಮಾಡ್ಕೊಂಡು ಬರೋದಕ್ಕೆ ಮನೆಯವ್ರನ್ನ ಒಪ್ಪಿಸಿ ಅದಕ್ಕೆ ನಾವು ದುಡ್ಡು ರೆಡಿ ಮಾಡಿಕೊಂಡು ನಮಗೇನೋ ಖುಷಿ ಅಂತ ಮಾಡ್ತಾಯಿದ್ದೀವಿ. ಓಕೆನಾ, ನಾನು ವೀಡಿಯೋಸ್ ಹಾಕ್ಬಿಡ್ತೀನಿ, ನಾನು ಅದ್ರಲ್ಲಿ ದುಡ್ಡು ಮಾಡ್ಕೊಂಬಿಡ್ತೀನಿ. 100% ಏನೂ ದುಡ್ಡು ಬರೋಲ್ಲ ಇದರಿಂದ. ನಾನು ಖುಷಿಗೆ ನಾನು ಮಾಡ್ತಾಯಿದ್ದೀನಿ ಅಷ್ಟೇ. ಏನೋ ನಾನು ನೋಡಬೇಕು, ನಂಗೆ ರೈಡಿಂಗ್ ಇಷ್ಟ ಅಂತ ಮಾಡ್ತಾಯಿದ್ದೀನಿ. ದುಡ್ಡು ಗಿಡ್ಡು ಎಲ್ಲ ಏನಿಲ್ಲ ಸ್ನೇಹಿತರೆ. ಎಲ್ಲಿಂದ ಬರುತ್ತೆ ಹೇಳಿ ದುಡ್ಡು? ಏನು ಯೂಟ್ಯೂಬ್ ವೀಡಿಯೋಸ್ ಹಾಕ್ಬಿಟ್ರೆ ನಾನು ಹೋಗಿ ಬಂದಿದ್ದು ಖರ್ಚು ಅಪ್ರಾಕ್ಸಿಮೇಟ್ಲಿ ಒಂದು 90,000ವರೆಗೂ ಆಗುತ್ತೆ. 90,000 1 ಲ್ಯಾಕ್ವರೆಗೂ ಅದೇನು ಬಂದ್ಬಿಡುತ್ತಾ? 100% ಬರೋಲ್ಲ. ಫುಲ್ ಟೈಮ್ ಕಾಂಟೆಂಟ್ ಕ್ರಿಯೇಟರ್ ಏನು ಈಸಿ ಜಾಬ್ ಅಲ್ಲ. 4 ವೀಡಿಯೋ ಹಾಕಿ ಬೆಳೆದ್ಬಿಡ್ತೀನಿ, ನೋ ವೇ, ಚಾನ್ಸೇ ಇಲ್ಲ. ಅದನ್ನೆಲ್ಲ ಮೈಂಡಿಂದ ತೆಗ್ಬಿಡಿ ಫಸ್ಟು. ತುಂಬ ಕಷ್ಟ ಇದೆ ಜೀವನ, ಜ್ಞಾಪಕ ಇರಲಿ. ನಮ್ಮ ಗಂಧದ ಗುಡಿ ಅಡ್ವೆಂಚರ್ಸ್ ಕ್ಲಬ್ಬಿಂದ ಒಳ್ಳೊಳ್ಳೆ ರೈಡ್ಸ್ ಬರುತ್ತೆ ಅಪ್ಕಮಿಂಗ್ ಡೇಸು. ಸುಮ್ಮನೆ ಜಾತ್ರೆ ಮಾಡಲ್ಲ ರೈಡ್ಸ್ನ, ಮಿನಿಮಲ್ ಸ್ಲಾಟ್ಸು, ಒಳ್ಳೆ ಜಾಗಗಳು, ಸರಿನಾ? ಇದು ನಮ್ಮ ಕ್ಲಬ್ ಮಾಡಿರೋದು ಏನಂತಂದರೆ ಏನು ಪ್ರಾಫಿಟ್ ಮಾಡೋಕ್ಕೆ ಇಲ್ಲಾಂದರೆ ಏನೋ ಹೆಸರು ಮಾಡಿಬಿಡೋಕ್ಕೆ ಅಲ್ಲ. ಜಸ್ಟ್ ಫಾರ್ ಎ ಕಾಸ್ ಮಾಡಿರೋದು ಇದು. ಯಾವುದೇ ರೀತಿ ದುಡ್ಡು ಗಿಡ್ಡು ಏನೂ ಇಲ್ಲ ನಮಗೆ. ಅದನ್ನು ನಮ್ಮ ಕ್ಲಬ್ಬಿಂದ ಬಂದಿರತಕ್ಕಂಥ ದುಡ್ಡು ನೀವು ಏನು ಮಾಡ್ತೀರಾ ಅಂತ ನೋಡ್ತೀರಾ, ಏನು ಮಾಡ್ತೀವಿ ಅಂಥೇಳಿ. ಅದಾದಮೇಲೆ ತುಂಬ ಪ್ಲ್ಯಾನ್ಸ್ ಇದೆ ಸ್ನೇಹಿತರೆ. ಈ ಥರ ಅಂದ್ಕೊಂಡಿದ್ದೀವಿ, ಈ ಥರ ಮಾಡಬೇಕು ಅಂತೇಳಿ ಒಂದು ನಮ್ಮ ಐಡಿಯಾಸ್ ಇಟ್ಕೊಂಡಿದ್ದೀವಿ. ಈ ಥರ ಮಾಡಬೇಕು ಅಂತೇಳಿ. ಸೊ ಅದನ್ನೆಲ್ಲ ಎಕ್ಸಿಕ್ಯೂಟ್ ಮಾಡ್ತೀವಿ. ನಮ್ಮ ಟೀಮಲ್ಲಿ ನಾವು ಒಂದು 10 ಜನ ಇದ್ದೀವಿ, 11 ಜನ. ಎಲ್ಲರೂ ಅಡ್ಮಿನ್ಸೇ. ಯಾರು ನಾನೊಬ್ಬ ಅಡ್ಮಿನ್ಸ್ ಅಂತ ಅಲ್ಲ, ನಾನೊಬ್ಬ ಅಡ್ಮಿನ್ ಅಲ್ಲ, ಎಲ್ಲರೂ ಅಡ್ಮಿನ್ಗಳೇ. ಸೊ ಆಲ್ರೆಡಿ ತುಂಬ ಒಳ್ಳೆ ಸಪೋರ್ಟ್ ಕೊಟ್ಟಿದ್ದೀರಾ. ಮುಂದಿನ ದಿನಗಳಲ್ಲಿ ರೈಡ್ಸ್ ಆಗಿರ್ಬೋದು, ಇಲ್ಲ ನಾವು ಮಾಡೋ ಕಾಸ್ ಇದಾಗಿರ್ಬೋದು, ಏನಂತಾರೆ ಈವೆಂಟ್ಸ್ ಆಗಿರ್ಬೋದು, ಅದಕ್ಕೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ವಿ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ಕೊತೀನಿ ಸ್ನೇಹಿತರೆ. ಸೊ ನಮ್ಮ ಸ್ನೇಹಿತರು ತುಂಬ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಜೊತೆ ಇದ್ದವರು. ಶಶಾಂಕ್ ಆಗಿರ್ಬೋದು, ರಾಜೇಶ್ ಆಗಿರ್ಬೋದು, ಆಕಾಶು, ಅದಾದಮೇಲೆ ಭಾಸ್ಕರು, ಸಚಿನ್ನು, ರಾಮು ಅವರು, ಅದಾದಮೇಲೆ ಕೃಷ್ಣ, ಇನ್ನೂ ತುಂಬ ಜನ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ತುಂಬ ಖುಷಿ ಆಯಿತು ನಮಗೆ. ಅವರೆಲ್ಲ ಸಪೋರ್ಟ್ ಮಾಡೋದಕ್ಕೆ ತಾನೇ ನಾವು ಇಷ್ಟು ಮಾಡೋಕ್ಕಾಗಿದ್ದು. ಮತ್ತು ನಿಮ್ಮ ಸಪೋರ್ಟ್ ಕೂಡ ಇಷ್ಟು ನಾವು ಇಲ್ಲಿವರೆಗೂ ರೀಚ್ ಆಗೋಕ್ಕಾಗಿದ್ದು. 1000 ಫಾಲೋವರ್ಸ್ ಏನಿದೆ, ರೀಚ್ ಆಗೋದು ಸುಮ್ಮನೆ ಅಲ್ಲ, ಅದು ಒಂದು ರೈಡು ಮಾಡಿದೆ ಅಲ್ವಾ? ಒಟ್ಟಲ್ಲಿ ಒಳ್ಳೊಳ್ಳೆ ರೈಡ್ಸ್ 100% ಮಾಡ್ತೀವಿ. ಸೊ ವೆಯ್ಟ್ ಮಾಡ್ತಾಯಿರಿ. ನಮ್ಮ ಲಡಾಖ್ ಎಕ್ಸ್ಪಿಡಿಷನ್ ಅದೇ ಟೈಮಲ್ಲಿ ನಾವು ಪ್ಲ್ಯಾನ್ ಮಾಡ್ಕೊಂಬಿಟ್ಟಿದ್ವಿ ಅಂತ ಸ್ವಲ್ಪ ಡೇಟ್ಸ್ ಆ ಕಡೆ ಈ ಕಡೆ ಆಗ್ತದೆ. ಮತ್ತು ಇನ್ನೊಂದು ಏನಂದರೆ ಮುಂದಿನ ದಿನಗಳಲ್ಲಿ, ಓಕೆನಾ, ನಾವೇನಾದರೂ ಯಾರಾದರೂ ಮೇಯ್ನ್ ಇವರು ರೈಡ್ಸ್ಗೆ ಹೋದರೆ ನಮ್ಮ ಸ್ನೇಹಿತರು ಕೂಡ ಆರ್ಗನೈಸ್ ಮಾಡ್ತಾರೆ. ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳೋಕ್ಕೆ ನಿಮಗೆ ಇಷ್ಟಪಡ್ತೀನಿ. ಒಳ್ಳೆ ಮಜಾ ಇರುತ್ತೆ, ಬನ್ನಿ ಎಂಜಾಯ್ ಮಾಡೋಣ, ಜಾಲಿ ಮಾಡೋಣ, ಓಕೆನಾ? ಲಡಾಖ್ ರೈಡ್ಸ್ ಕೂಡ ಮಾಡೋ ಪ್ಲ್ಯಾನ್ ಇದೆ ನೆಕ್ಸ್ಟ್ ಇಯರಲ್ಲಿ, ಅಪ್ಕಮಿಂಗ್ ಇಯರಲ್ಲಿ. ಲಡಾಖ್ ಆಗಿರ್ಬೋದು, ಸ್ಪಿಟಿ ಆಗಿರ್ಬೋದು, ಝನ್ಸ್ಕಾರ್ ಆಗಿರ್ಬೋದು, ಎಲ್ಲನೂ ಪ್ಲ್ಯಾನ್ಸ್ ಇದೆ. ಸೊ ಅದನ್ನು ಇವಾಗ ರೇಖಿ ಮಾಡೋಕ್ಕೆ ಬಂದಿರೋದು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಯಾವ ಥರ ಇದೆ ಏನು ಅಂತೇಳಿ. ಯಾಕೆಂತಂದರೆ ನಾನು ಝನ್ಸ್ಕಾರ್ ಮಾಡಿದ್ದೀನಿ, ಬಟ್ ಇವಾಗ ಫುಲ್ ಅಪ್ಡೇಟ್ ಆಗಿಬಿಟ್ಟಿದೆ. ಹೇಳಬೇಕು ಅಂತಂದರೆ ಕಂಪ್ಲೀಟ್ ಅಪ್ಡೇಟ್ ಆಗಿಬಿಟ್ಟಿದೆ ಝನ್ಸ್ಕಾರು. ಈ ಕಡೆ ಪಾರ್ಟು ನೋಡ್ಬೋದು, ರೋಡ್ಸ್ ಇದೆಲ್ಲ ರೋಡ್ಸೇ ಇರಲಿಲ್ಲ ಸ್ನೇಹಿತರೆ. ಫುಲ್ಲು ಕಂಪ್ಲೀಟ್ ಆಫ್ ರೋಡ್ ಇದು ಆ್ಯಕ್ಚುಲಿ. ಇವಾಗ ಎಷ್ಟು ಚೆನ್ನಾಗಿ ರೋಡ್ ಮಾಡಿದ್ದಾರೆ ನೋಡಿ. ಬಟ್ ಆ ಅಡ್ವೆಂಚರ್ ಇಲ್ಲ. ಬಟ್ ತೊಂದರೆ ಇಲ್ಲ ಪಾಪ, ಇಲ್ಲಿರ್ತಕ್ಕಂಥ ಜನಗಳಿಗಾದ್ರೂ ಒಂದು ಏನಂತಾರೆ, ಕಮ್ಯೂಟ್ ಮಾಡೋಕ್ಕೆ ರೋಡ್ ಬೇಕೇ ಬೇಕು ಎಮರ್ಜೆನ್ಸಿ ಅಂದಾಗ. ಆಫ್ ರೋಡ್ ಇದ್ದೇ ಅಂದಾಗ ತುಂಬ ಕಷ್ಟ ಆಗುತ್ತೆ. ಬಟ್ ಒಂದು ಕಡೆ ಒಳ್ಳೆಯದೇ, ಚೆನ್ನಾಗಿ ಮಾಡಿದ್ದಾರೆ ರೋಡ್ಸು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಒಳ್ಳೊಳ್ಳೆ ರೈಡ್ಸ್ ಮಾಡೋಣ. ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ಗಂಧದ ಗುಡಿ ಅಡ್ವೆಂಚರ್ಸ್ ಅಂತ ಹೇಳಿ. ನೋಡಿ ಸ್ನೇಹಿತರೆ, ಎಲ್ಲ ಮಾಡಿದ್ದಾರೆ ಒಂದು ಮಾನೆಸ್ಟ್ರಿ ಅಂತ, ಸಕಾಲಾಗಿದೆ ಅಲ್ಲ. ಕೆಳಗಡೆ ಫುಲ್ ವೆಜಿಟೇಷನ್ನು, ಮೇಲೆ ಮಾನೆಸ್ಟ್ರಿ ಎಲ್ಲ ಹೋಗ್ತಾ ಇದ್ದಾರೆ. ಏನೋ ದೊಡ್ಡ ಪ್ಲೇಸ್ ಅನಿಸುತ್ತೆ, ಗೊತ್ತಿಲ್ಲ ಯಾವುದಿದು ಮಾನೆಸ್ಟ್ರಿ ಅಂತೇಳಿ. ನೆನ್ನೆ ಬರ್ತಾನೂ ಸಿಕ್ಕಿತ್ತಿದ್ದು, ನೀರು ಜಾಸ್ತಿ ಇತ್ತು, ಇವಾಗ ನೀರು ಕಮ್ಮಿ ಆಗ್ಬಿಟ್ಟಿದೆ ನೋಡಿ. ಸಾಯಂಕಾಲ ಅದೇನೆಂದರೆ ಸೂರ್ಯನ ಕಿರಣ ಬಿದ್ದು 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 ಜಾಸ್ತಿ ಕರಗಿ ಜಾಸ್ತಿ ಫ್ಲೋ ಇರುತ್ತೆ. ಅದಕ್ಕೆ ಹೇಳೋದು ಎಲ್ಲರೂ, ಲದಾಖಲ್ಲೆಲ್ಲ ಅವಾಗ ಹೇಳೋರು, ಪ್ಯಾಂಗಾಂಗ್ಗೆ ನೀವು 3 ಗಂಟೆ ಮೇಲೆ ಕ್ರಾಸ್ ಮಾಡಬೇಡಿ. ಇವಾಗೆಲ್ಲ ಮಾಡಿದ್ದಾರೆ ಚಾಲಿಯಾಗಿ. ಇಲ್ಲಂತೂ ಈ ಬಿಟ್ಟದ ಕಲ್ಲೇ ಕಟ್ ಮಾಡೋರು ಗುರು, ಎಷ್ಟು ಡೇಂಜರ್ ಇದು. ಮಾಡೋರ್ಗೂ ಡೇಂಜರು, ಹೋಗಬೇಕಾದ್ರೂ ಪುಕ ಪುಕ ಅಂತ ಇರುತ್ತೆ.
ಹಳ್ಳಿನೂ ಸಖತ್ತಾಗಿದೆ, ಅಷ್ಟೇ ಮನೆಗಳು. ಇದೆಲ್ಲ ವೆಜಿಟೇಷನ್ ಅವ್ರದ್ದು. ನೀರು ಹೆಂಗೆ ಮಾಡ್ಕೊಂಡಿದ್ದಾರೆ ಅಲ್ಲಿಗೆ. ಮನೆ ಇದೆ ಇಲ್ಲಿ ಅಲ್ಲಿ ಎಲ್ಲ ಸ್ನೋಫಾಲ್ ಆಗ್ತಾರೋ ಥರ ಕಾಣಿಸ್ತಿದೆ. ಈಸ್ಟ್ ಪದುಮ್ ಸಿಟಿ. ಸೊ ಇವಾಗ ನಾವು ನಮ್ಮ ಸ್ಟೇಗೆ ಹೋಗೋಕ್ಕಿಂತ ಮುಂಚೆ ಫ್ಯೂಲ್ ಅಪ್ ಮಾಡಿಸ್ಕೊಂಡು ಒಂದೇ ಸಲ ಆಮೇಲೆ ಸ್ಟೇಗೆ ಹೋಗಿ ಸೆಟ್ಲ್ ಆಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಏನಕ್ಕೆ ಅಂತಂದರೆ ಇವಾಗಲೇ ನಾವು ಸೆಟ್ಲ್ ಆಗಿಬಿಟ್ರೆ ಆಮೇಲೆ ಓಕೆ ಮನ್ಸು ಬರೋಲ್ಲ. ಯಾಕೆಂತಂದರೆ ನಾಳೆ ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ಇದೆ. ಸೊ ಲೇಗ್ ರೀಚ್ ಆಗಬೇಕು. ಆದ್ದರಿಂದ ಇಡೀ ಪದುಮ್ಗೆ ಇದೊಂದೇ ಪೆಟ್ರೋಲ್ ಬಂಕ್ ಇರೋದು. ನಾನು ನೋಡಿರೋಂಗೆ ಆವಾಗ್ಲೂ ಇದೊಂದೇ ಇತ್ತು, ಇವಾಗ್ಲೂ ಇದೊಂದೇ ಇದೆ ಅಂತ ಅಂದ್ಕೊಂಡಿದ್ದೀನಿ. ಬೇರೆ ಎಲ್ಲೂ ಇಲ್ಲ ಅಂತ ಅಂದ್ಕೊಂಡಿದ್ದೀನಪ್ಪ, ಅದೇನು ಅಂತ ಗೊತ್ತಿಲ್ಲ. ಸೊ ನಂದು 576 ರೂಪಾಯಿ. ಇದು 1055.38 ಹಿಡ್ಸಿದೆ ಪೆಟ್ರೋಲು. ಸೊ ನಿನ್ನೆ ಒಂದು 160 ಕಿಲೋಮೀಟ್ರ್ ಹೋಗಿದ್ದೀವಿ. 160 ಕಿಲೋಮೀಟ್ರಿಗೆ 160 180 500 ರೂಪಾಯಿ ಅಂದರೆ ಒಳ್ಳೆ ಮೈಲೇಜಾಗಿ ಕೊಡ್ತಾರೆ ಆ್ಯಕ್ಚುಲಿ ಹೇಳಬೇಕು ಅಂದರೆ. लिंगशेडला उसके बाद नेरक पहुंचेगा। नेरक नेरक से एक पास है चुचुकुरुला। चिचुकुरुला वो पास से जाके ऊपर यूचुंग में पहुंचता है। यूचुंग से फिर लेफ्ट लेके जाना है। ओके। और वो नीचे से जाएगा ना, नीचे से एक शॉर्टकट है, नीचे सीधा लिंगशेड पहुंच जाता है। अच्छा, किसी से पूछ लेना, अच्छा है तो उसी से चले जाओ, क्योंकि चढ़ाई ज्यादा है। हाँ चढ़ाई ज़्यादा है लिंगशेड का ना। ठीक होगा तो आप लोग जा सकते हो उसमें। अच्छा अच्छा पूछ लेना। और मुझे मालूम नहीं क्योंकि उससे चढ़े नहीं है। अच्छा 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 गाड़ी वहाँ से चलता नहीं है। चलता नहीं है लिंगशेड से। पता लिंगशेड वाला वहाँ से चलता होगा तो। हाँ 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 लिंगशेड से ज़्यादा चलता नहीं है गाड़ियाँ। जी 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 यही सही है। यही सही है। अच्छा अच्छा वो निमो वाला एनसीपी वाला। हाँ नीमू से जब नेरक पहुंचेगा ना, हाँ। नेरक से फिर जैसे ब्रिज क्रॉस करके जाता है ना, हाँ ऊपर जाके तो उसके बाद यूचुंग जाना है आप। ऊपर जाके यूचुंग, ओके। फिर यूचुंग से फिर लेफ्ट लेना है। हाँ लेफ्ट लेके फिर लिंगशेड जाना है। लिंगशेड जाना है। लिंगशेड अच्छा रुकना है। अच्छा नहीं नहीं ऐसे ही ले जाने का ही प्लान है। फिर लिंगशेड देख के जाना है। नहीं नहीं ऐसे ही वो रूट लेंगे बोल के लगा तो फिर नज़दीक कौन सा अच्छा कौन सा है। नीचे से जाना है, फिर लिंगशेड मत जाना। लिंगशेड नहीं जाना। नहीं जाना है। नेरक से ना, हाँ। नेरक से सीधा जाके वहाँ से एक नेरक से ब्रिज क्रॉस करके ऊपर जाके एक टीसीपी लगा हुआ है, हाँ। एंट्री करके सीधा ले लेकर जाना। हाँ 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 लिंगशेड जाने का वो अच्छा है रोड। जो रोड अच्छा है। अच्छा अभी 4.5 घंटे में पहुंच जाता है। 4.5 घंटे जल्दी पहुंच जाएगा। ಓಕೆ ಟೋ ಫಿರ್ ठीक है ಥ್ಯಾಂಕ್ ಯು ಸೋ ಮಚ್ ಬೈ ಥ್ಯಾಂಕ್ ಯು ಹಾಂ ಬಾಯ್. ಓಕೆ ಬೇಗ ಬಿಟ್ಟರೆ ಬಿಡ್ತಾರಂತೆ. ಸೊ ನೋಡೋಣ ನಮ್ಮ ಲಕ್ಕು 5:30 ಹೊರಡ್ಬೇಕಂತೆ. ಆದರೆ लेट्स सी हाउ इट वर्क्स। मैडम हम लोगों को कल ले जाना था। ले ये रोड से जा सकते हैं? जा सकते हैं ना। तो वही नहीं छोड़ रहे बोल के बोले, सिर्फ संडे और वेडनेसडे छोड़ रहे बोल के। 5 बजे के बाद हाँ सुबह नहीं, शाम को ओ छोड़ेगा। सुबह में सुबह में नहीं छोड़ेगा, नहीं छोड़ेगा। संडे को छोड़ेगा सुबह में। ओ अच्छा जल्दी भी नहीं छोड़ेगा। सुबह 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 छोड़ेगा, जल्दी नहीं छोड़ेगा। नहीं छोड़ेगा। कल नहीं छोड़ेगा जल्दी, सुबह शाम को छोड़ता है 5 से 7 बजे तक। 5 से 7 बजे तक। हेलो अच्छा ಥ್ಯಾಂಕ್ ಯು. ಎಲ್ಲದ ಗುರು ಅವಾಗಲೇ ಬೆಳಿಗ್ಗೆ 5 ಗಂಟೆ ಅಂತಲೂ ಹೇಳ್ದವನು, 5:05 ಅಂತ. ಸಂಜೆ ಹೇಳಿದ್ನೋ ರಾತ್ರಿ ಹೇಳಿದ್ನೋ ಗೊತ್ತಾಗ್ತಿಲ್ವಲ್ಲ ಇವಾಗ. ಏನೂ ಅರ್ಥ ಆಗ್ತಿಲ್ವೇ, ಈ ಕೇಸೇ ಅರ್ಥವಾಗ್ತಿಲ್ವೇ. ये हमको ले जाना है तो कल जा सकते हैं क्या? कितने बजे को? सुबह जल्दी निकलना पड़ेगा आपको। सुबह जल्दी सुबह तकरीबन 8 बजे तक वहाँ पहुँचना चाहिए। क्या बोलते हैं नेरक में। नेरक में 8 बजे तक। कितना किलोमीटर है यहाँ से अभी किलोमीटर तो होंगे सर। हम लोग इधर कितना जल्दी छोड़ना है? हमें 6 बजे कल छोड़ना पड़ेगा। 6 बजे के अंदर छोड़ना है। ओके तो वो रास्ता क्या है वो? रास्ता ठीक है सर। अच्छा है अच्छा है। कि इधर से इसको जाना है, पहले निमो को जाना है। नीमू को जाना है ना। निमो से नीमू को जाना है ना, नीमू से ले। निमो से ले। अच्छा ठीक है, वही वो पूछने के लिए फ़ोन। ये तो खर्चे में भी रोड है, इसमें 2 रोड है। हाँ एक खर्चे के लिए हाँ सिरसिला होते हुए लिंक। हाँ वही तो सिसिरला सिंगरला। हाँ वो पार नहीं करना पड़ेगा। हाँ वो नहीं चाहिए, अच्छा वो सीधा नीचे सीधा जाना है। आप कंजरा पहुँचेंगे ना, एक पुल पार करेगा, उसमें इसी से मिलेगा ऐसे ऐसे उसमें नहीं जाना है आपने, हाँ सीधा नीचे वाला रोड पकड़ जाना है। नीचे रो जी वो केम है, हाँ जी के वो छोड़ लेके जाना है। ಓ ಅಚ್ಚಾ ಅಚ್ಚಾ ठीक है ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು. ಇಲ್ಲಿ ನೋಡಿ, ಇಲ್ಲಿ ನಾಗಾಲ್ಯಾಂಡಿಂದ ಒಂದು ಜಿಪ್ ತಂದವ್ರೆ. ನಾಗಾಲ್ಯಾಂಡ್ ಇಲ್ಲಿದೆ, ಈ ಲದಾಖ್ ಎಲ್ಲಿದೆ, ಲದಾಖ್ ಜಂಸ್ಕಾರ್ ಇಲ್ದಿದೆ. ಏನು ಹೇಳಿ ಸ್ನೇಹಿತರೆ, ನಾವು ಬಂದು ರೀಚ್ ಆದ್ವಿ ಪದುಮ್ಗೆ. ಸುಮಾರು ಒಂದು 3 o'clockಗೆ ಬಂದು ರೀಚ್ ಆದ್ವಿ. ಅದಾದಮೇಲೆ ಇಲ್ಲಿ ಬಂದು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ಸ್ನಾನ ಗಿನ ಎಲ್ಲ ಮಾಡಿಕೊಂಡು ಇವಾಗ ಇಲ್ಲಿ ಪದುಮ್ ಸಿಟಿಗೆ ಬಂದಿದ್ದೀವಿ. ಮಳೆ ಬರ್ತಾ ಇದೆ ಗುರು, ಸ್ನೋಫಾಲ್ ಆಗ್ತಾಯಿಲ್ಲ ನೋಡಿ. ಏನದು ಇಲ್ಲಿ
ಅಲ್ಲ ಇಲ್ಲಿ ಹೆಂಗ್ ಮಳೆ ಬರ್ತಾ ಇದೆ ಕಾಣಿಸ್ತಾ ಇರ್ಬೇಕು ನಿಮಗೆ. ಮಳೆ ಬರ್ತಾ ಇದೆ ಪದು ಅಲ್ಲಿ ಏನು ಕತೆ ಅಂತ ಗೊತ್ತಿಲ್ಲ ಗುರು. ಏನು ಹೇಳಿ. ಸೊ ನಾವು ಎಲ್ಲಿ ಸ್ಟೇ ಆಗಿದ್ವಿ ಅದನ್ನು ತೋರಿಸ್ತೀನಿ, ಪ್ರಾಪರ್ಟಿ ಎಲ್ಲಿದೆ ಅಂಥೇಳಿ. ಅದಾದಮೇಲೆ ಒಳ್ಳೆ ಒಂದು ವೆಜ್ ತುಪ್ಪ, ಅದಾದಮೇಲೆ ಮೋಮೋಸ್ ತಿನ್ಕೊಂಡು ರೂಮ್ ಕಡೆ ಹೊರಡ್ತಾ ಇದ್ದೀವಿ. ಎಷ್ಟೋ ದಿವಸ ಆಗಿತ್ತು, ಸ್ವಲ್ಪ ಬಾಯೆಲ್ಲ ಒಂಥರ ಆಗಿತ್ತು, ಅದಕ್ಕೋಸ್ಕರ ಬಂದ್ವಿ. ಸೊ ಬರೀ ರೂಮ್ ಹೋಗೋಣ, ರೂಮ್ ತೋರಿಸ್ತೀನಿ ಹೇಗಿದೆ ಅಂತೇಳಿ. ಇಲ್ಲಿ ನಾಳೆ ಬೆಳಿಗ್ಗೆ 5:30ಗೆ ಹೊರಡಬೇಕು. ಸೊ ಆದ್ದರಿಂದ ಅಲ್ಲಿ ತಿನ್ನೋಕೆ ಏನಾದರೂ ಬಾಳೆಹಣ್ಣು ಅಂದರೆ ಇಲ್ಲಿ ಈ ರೂಟಲ್ಲಿ ಬಿಡ್ತಾರಂತೆ. 5:30ಗೆ ಹೋಗಿ 8 o'clock ಒಳಗಡೆ ಅಲ್ಲಿ ಇರಬೇಕು, ಆವಾಗ ಬಿಡ್ತಾರಂತೆ. ಲೇಕ್ ಟುವರ್ಡ್ಸ್ ನಿಮ್ಮ NCP ರೋಡಲ್ಲಿ, ಇಲ್ಲಾಂದರೆ ಬಿಡಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೆ ಬಿಸ್ಕೆಟ್ಸು ಏನೇನು ಬೇಕೋ, ಹಾಲು, ಕಾಫಿ ಮಾಡ್ಕೊಳ್ಳೋಕ್ಕೆ ಅದೆಲ್ಲ ತೊಗೊಂಡಿದ್ದೀವಿ. ಸೊ ಲೆಟ್ಸ್ ಗೋ. ರೂಮ್ ಸ್ಟೇಗೆ ರೀಚ್ ಆಗಿ ಊಟ ಗೀಟ ಮಾಡಿಕೊಂಡು ನಾಳೆಗೆಲ್ಲ ಫುಲ್ಲು ಪ್ಯಾಕ್ ಮಾಡಿ, ಎಲ್ಲ ಪ್ಯಾಕ್ ಆಗಿದೆ ಆಲ್ಮೋಸ್ಟು. ಚಾರ್ಜಿಂಗ್ ಎಲ್ಲ ಆಗ್ತಾಯಿದೆ ಆನ್ ದ ವೇ. ಸೊ ಸ್ವಲ್ಪ ಚಾರ್ಜ್ ಆಗಬೇಕಷ್ಟೇ. ಸೊ ಇಲ್ಲಿಂದ ನಾಳೆ ಬೆಳಿಗ್ಗೆ ಬೇಗ ಬಿಡಬೇಕು. 5:30 ಅಷ್ಟರೊಳಗೆ ಬಿಟ್ಟರೆ ನಾವು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಬೇಗ ರೀಚ್ ಆಗ್ಬೋದು. ಇಲ್ಲ ಅಂದರೆ ಬೇಗ ರೀಚ್ ಆಗೋಕ್ಕಾಗಲ್ಲ. ಆ್ಯಸ್ ಯೂಶುವಲ್ ಮುಂದೆ ನಾನು ಮುಂಚೆ ಹೇಳ್ದಂಗೆ. ಸೊ ರೆಡಿನಾ? ಎಲ್ಲ ತುರ್ಕ್ತಾ ಇದ್ದಾರೆ. ಸೊ ಈ ಹೋಮ್ ಸ್ಟೇ ಹೆಸರು ಹೆವೆನ್ ಹಿಲ್ಸ್ ಅಂತ, ಹೆವೆನ್ ವ್ಯೂ ಅಂತ. ಹೆವೆನ್ ವ್ಯೂನ ಏನಿದೆ, ಹೆವೆನ್ ಏನೋ ಇದೆ. ಸೊ ಹೇಳ್ತೀನಿ ನಾನು, ಏನೋ ಕರೆಕ್ಟಾಗಿ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಎಲ್ಲ ನಾವು ಯಾರು ನಮ್ಮ ಫ್ರೆಂಡು ಮಾಡ್ತಾ ಇರೋದೆಲ್ಲ ಹೆವೆನ್ ಅಂತಲೇ ಹೆಸರಿದೆ. ಅಲ್ಲಿ ಇದರಲ್ಲಿ ಸುರು ವ್ಯಾಲಿಯಲ್ಲಿ ಮಾಡಿದ್ದು ಹೆವೆನ್ ಅಂತಲೇ ಇತ್ತು. ಏನೋ ಹೆವೆನ್ ಹೋಮ್ ಸ್ಟೇನ, ಹೆವೆನ್ಲಿ ಹೋಮ್ ಸ್ಟೇನ ಏನೋ ಇತ್ತಪ್ಪ. ಸೊ ಮಾಡಿದ್ದೀವಿ, ಚೆನ್ನಾಗಿದೆ ಲೊಕೇಶನ್. ಹೆವೆನ್ ಹಿಲ್ಸ್ ಗೆಸ್ಟ್ ಹೌಸ್ ಅಂತೇಳಿ. ಸೊ ಇವತ್ತಿನ ಸಗದಾಯಿತು, ಆರಾಮಾಗಿ ಜಾಲಿಯಾಗಿ ರೈಡ್ ಮಾಡ್ಕೊಂಬಂದು ರೆಸ್ಟ್ ಮಾಡಿದ್ವಿ. ಸೊ ಬೇಗ ಮುಗಿತದೆ. ಮುಂದಿನ ದಿನಗಳಲ್ಲಿ ಸಖತ್ತಾಗಿರೋ ಅಡ್ವೆಂಚರ್ ಮಾಡ್ತಾಯಿದ್ದೀವಿ. ನೋಡ್ದಿರೋ ಲಡಾಖ್ನ ನೋಡೋಕೆ ಹೋಗ್ತಾಯಿದ್ದೀವಿ, ದೇವ್ರ ಮೇಲೆ ಬರಾಕಿ. ಸೊ ನೋಡೋಣ ಹೇಗಾಗುತ್ತೆ ಅಂತೇಳಿ. ಸೊ ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು ಲಡಾಖಲ್ಲಿ, ಆ ಜಾಗಗಳಿಗೆ. ನೋಡೋಣ ಹೇಗಿರುತ್ತೆ ಅಂತೇಳಿ. ಸೊ ಸ್ಟೇ ಟ್ಯೂನ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವ್ಲಾಗ್ಸ್ ಎಲ್ಲ ಬರ್ತಾ ಇರುತ್ತೆ, ಚೆಕ್ ಮಾಡಿ. ಸೊ ಇವತ್ತಿನ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದ್ವಿ. ನಾಳೆ ಮತ್ತೊಂದು ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಶಿವರಾತ್ರಿ, ಶುಭ ದಿನ.